ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನನ್ನ ಟ್ರಿಪ್ ಮಿನಿ ಬ್ಲಾಗ್ ಆಗಿರುತ್ತೆ. ಫಸ್ಟ್ಗೆ ಟಿ ವ್ಯಾನ್ಗೆಲ್ಲ ಪೂಜೆ ಮಾಡಿ ಫಸ್ಟೇ ನಾನು ಓವರ್ ಥಿಂಕಿಂಗ್ ಏನೋ ಆಗದಿರ ಸೇಫಾಗಿ ಬಂದರೆ ಸಾಕು ಅಂತ ದೇವರಲ್ಲಿ ಬೇಡ್ಕೊಂಡು ಪೂಜೆ ಎಲ್ಲ ಮಾಡಾದಮೇಲೆ ನಾವು ಮಾರ್ನಿಂಗ್ ಹೊರಟಿದ್ದು ಮಾದೇಶ್ವರ ಬೆಟ್ಟಕ್ಕೆ. ನೈಟು ಒಂದು 9 o'clock 10 o'clock ಆಗಿತ್ತು ಅನಿಸುತ್ತೆ. ಮತ್ತು ಮಾರ್ನಿಂಗು ನಾವು 5 o'clock ಎಲ್ಲ ಮಾದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಅಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಕೊಂಡು ಅಲ್ಲಿ ಮಾರ್ನಿಂಗು ಸಹ ಅಷ್ಟೇ ರಶ್ ಇತ್ತು. ನಾವು ಮಾರ್ನಿಂಗ್ ಹೋದರೆ ಅಷ್ಟೊಂದು ರಶ್ ಇರಲ್ಲ ಅಂದ್ಕೊಂಡ್ವಿ, ಆದ್ರೂ ರಶ್ ಇತ್ತು. ತಿರ್ಗಾ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ನಾವು ಮೈಸೂರು ಪ್ಯಾಲೇಸ್ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮೈಸೂರು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದುವರೆಗೂ ನಾನು ಮೈಸೂರು ನೋಡಿರಲ್ಲ ಮತ್ತು ಅರಮನೆ ಅಂತೂ ನೋಡಿರಲ್ಲ, ಏನೂ ಇಲ್ಲ. ಫಸ್ಟ್ ಟೈಮ್ ಓದ್ತಾ ಇರೋದು ನಾನು. ಮೈಸೂರು ಅರಮನೆ ಎಲ್ಲ ಟಿ ವಿಯಲ್ಲಿ ನೋಡಿದ್ದೆ, ಇಲ್ಲಾಂದರೆ ಏನೋ ಫೋಟೋದಲ್ಲಿ ನೋಡಿದ್ದೆ ಅಷ್ಟೇ. ಇವಾಗ ನಾನು ಮೈಸೂರು ಪ್ಯಾಲೇಸ್ ಒಳಗಡೆನೇ ಡೀಟೇಲಾಗಿ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 120 ವರ್ಷಗಳ ಹಿಂದೆ ಕಟ್ಟಿರೋದಂತೆ, ಮತ್ತು 49 ಲಕ್ಷದಲ್ಲಿ ವೆಚ್ಚ ಅಂದರೆ ಕಟ್ಟಿರೋದು. ಇವಾಗಾಗಿರೋ 1,000 ಕೋಟಿ ಮೇಲೇ ಬೇಕಾಗಿತ್ತು ಅನಿಸುತ್ತೆ ಕಟ್ಟೋ ಅಷ್ಟೊತ್ತಿಗೆ. ಅವಾಗ ರಾಜುಗಳು ಬಳಸಿರೋ ವಸ್ತುಗಳನ್ನೆಲ್ಲ ಪ್ರೆಸೆಂಟೇಷನ್ ಮಾಡಿದರು. ಮತ್ತು ಅವನ್ನೆಲ್ಲ ನೋಡಿಕೊಂಡು ಗೋಡೆ ಮೇಲೆಲ್ಲ ಪ್ರಿಂಟ್ ಎಲ್ಲ ಹಾಕಿದ್ರು, ಅಂದರೆ ಚಿತ್ರ ಎಲ್ಲ ಬಿಡಿಸಿದ್ರು. ರಾಜುಗಳು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಮತ್ತು ಏನಾದರೂ ಯಾವ ಥರ ಅಧಿಕಾರ ನಡೆಸ್ತಾ ಇದ್ರು ಅನ್ನೋದು ಡೀಟೇಲಾಗಿ ಚಿತ್ರದ ಮೂಲಕ ಗೋಡೆಗಳೆಲ್ಲ ಮೇಲೆ ಬಿಡಿಸಿದ್ರು. ನೆಕ್ಸ್ಟ್ ಇವಾಗ ಫೋಟೋಗಳೆಲ್ಲ ಹಾಕಿದ್ರು, ಅಂದರೆ ಅವ್ರದ್ದು ರಾಜರು ಕಾಲದ ಅಕ್ಕ, ತಂಗಿ, ಅಣ್ಣ ಮತ್ತು ಅವ್ರ ಮಕ್ಕಳು ಎಲ್ಲ ಫೋಟೋಗಳ್ನೆಲ್ಲ ಸಹ ಹಾಕಿದ್ರು. ಇವಾಗ ರಾಜರುಗಳು ಎತ್ತನ ಔಟ್ಸೈಡ್ ಹೋದಾಗ ಪ್ರಶಸ್ತಿಗಳ್ನೆಲ್ಲ ಕೊಡ್ತಾರಲ್ವ, ಅದನ್ನೆಲ್ಲ ಇಟ್ಟಿದ್ರು. ಮತ್ತು ರಾಜರು ಬಳಸ್ತಿದ್ದ ಮತ್ತು ವಸ್ತುಗಳನ್ನ ಮತ್ತು ಉಪಯೋಗಿಸ್ತಿದ್ದ ವಸ್ತುಗಳನ್ನೆಲ್ಲ ಇಟ್ಟಿದ್ರು. ಅದನ್ನೆಲ್ಲ ನೋಡಿಕೊಂಡು ಮೈಸೂರು ನೋಡೋಕ್ಕೆ ತುಂಬ ಜನನೇ ಬಂದಿದ್ದರು. ಮೈಸೂರೆಲ್ಲ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ನಾವು ಹೊರಟಿದ್ದು ಝೂ ನೋಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಅಲ್ಲಿ ನೋಡಿದ್ರೆ ಝೂನೇ ಓಪನ್ ಇರೋಲ್ಲ. ಯಾಕೆ ಅಂತ ಕೇಳಿದ್ರೆ ಝೂ ಟ್ಯೂಸ್ಡೇ ಓಪನ್ ಇರಲ್ಲಂತೆ. ಅವತ್ತು ವಾರದಲ್ಲಿ ಒಂದು ದಿವಸ ರಜಾ ಅಂತೆ, ಝೂ ಓಪನ್ ಇರಲ್ಲ. ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಝೂ ನೋಡೋಕ್ಕೆ ಟ್ಯೂಸ್ಡೇ ಬಿಟ್ಟು ಬೇರೆ ಟೈಮೆಲ್ಲ ಬೇಕಾದರೆ ಹೋದ್ರೂ ಓಪನ್ ಇರುತ್ತೆ ಝೂ ಎಲ್ಲ. ಮತ್ತು ನಾವು ಅವತ್ತು ನೈಟು ಮೈಸೂರಲ್ಲೇ ಆಲ್ಟಾಗಿ ಮತ್ತು ಮಾರ್ನಿಂಗ್ಗೆ ನೋಡೋಣ ಅಂತ ಅಂದ್ಬಿಟ್ಟು ಝೂನ ಒಂದು 8:30ಗೆ ಎಲ್ಲ ರೆಡಿಯಾಗಿ ಮತ್ತು ಟಿಫನ್ ಎಲ್ಲ ತಿಂದ್ಕೊಂಡು ಝೂ ಹತ್ರ ಬಂದ್ವಿ. ಝೂ ಹತ್ರ ಬಂದು ನೋಡಿದ್ರೆ ಪ್ರಾಣಿಗಳೆಲ್ಲ ನಮ್ಮ ಹತ್ರನೇ ಯಾವುವು ಬಂದೇ ಇಲ್ಲ. ಹತ್ರದಿಂದ ನೋಡೋಣ ಅಂತಂದರೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಫೋನಲ್ಲೇ ಝೂಮ್ ಹಾಕ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡೆ. ಪ್ರಾಣಿಗಳ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ಹುಲಿ, ಸಿಂಹ, ಜಿಂಕೆ ಅವೆಲ್ಲ. ಜಿಂಕೆ ನೋಡಿದ್ದೀನಿ, ಆದರೆ ಹುಲಿ, ಸಿಂಹ, ಚಿರತೆ ಎಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನನಗೆ ಅಷ್ಟೊಂದು ಏನು ಡಿಫ್ರೆನ್ಸ್ ಏನು ಅನಿಸಿಲ್ಲ. ನಾನು ಟಿ ವಿಯಲ್ಲಿ ನೋಡೋದ್ರಿಂದ ಆ ಟಿ ವಿಯಲ್ಲೇ ಕ್ಲಾರಿಟಿಯಾಗಿ ಕೊಟ್ಟಿದ್ರು ಅನಿಸುತ್ತೆ. ಕ್ಲಾರಿಟಿಯಾಗಿ ಮತ್ತು ಡೀಟೇಲಾಗಿ ಕೊಡ್ತಾರೆ. ಮತ್ತು ನನ್ನ ಮಕ್ಳಿಗೆಲ್ಲ ನಾನು ಟಿ ವಿಯಲ್ಲೆಲ್ಲ ತೋರಿಸಿದ್ದೆ ಅಷ್ಟೇ, ಇದು ಸಿಂಹ, ಹುಲಿ, ಕರಡಿ, ಕೋತಿ ಅಂತ ಅಂದ್ಬಿಟ್ಟು. ಅಂದರೆ ನನ್ನ ಮಕ್ಳಿಗೆಲ್ಲ ಒಂದು ಸ್ವಲ್ಪ ಡೈರೆಕ್ಟಾಗೇ ನೋಡಲಿ ಹುಲಿ, ಸಿಂಹ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಝೂಗೆ. ನಾನು ಯಾವತ್ತೂ ಎಲ್ಗೂ ಈ ಥರ ಝೂ ನೋಡೋಕ್ಕೆ ಮತ್ತು ಔಟ್ಸೈಡ್ ಏನಾನ ಟ್ರಿಪ್ಪು ಅಲ್ಲೆಲ್ಲ ನಾನು ಯಾವತ್ತೂ ಕರ್ಕೊಂಡು ಹೋಗಿರಲ್ಲ. ಒಂದು ಸ್ವಲ್ಪ ನನ್ನ ಮಕ್ಳಿಗೆ ಒಂದು ಸ್ವಲ್ಪ ಬುದ್ಧಿ ಬರೋದ್ರಿಂದ ಅರ್ಥ ಮಾಡ್ಕೊತಾರೆ. ಅಂದರೆ ನನ್ನ ಚಿಕ್ಕ ಮಗಳು ಅಷ್ಟೇ, ಅವಳಿಗೊಂದು ಸ್ವಲ್ಪ ಅರ್ಥ ಆಗುತ್ತೆ. ದೊಡ್ಡವಳಿಗೂ ಅಷ್ಟೇ, ಫುಲ್ ಅರ್ಥ ಆಗುತ್ತೆ. ಅದಕ್ಕೆ ಅಂತ ಅಂದ್ಬಿಟ್ಟು ಪ್ರಾಣಿಗಳ್ನೆಲ್ಲ ತೋರಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅವರು ಅಷ್ಟೇ ತುಂಬಾ ಆ್ಯಕ್ಟಿವ್ ಆಗಿದ್ದರು ಮತ್ತು ತುಂಬಾ ಚೆನ್ನಾಗಿ ನೋಡ್ತಾಯಿದ್ರು ಪ್ರಾಣಿಗಳು ಮತ್ತು ಪಕ್ಷಿಗಳ್ನೆಲ್ಲ. ಅಂದರೆ ನನ್ನ ಮಕ್ಳಿಗೆ ಟಿ ವಿಯಲ್ಲಿ ನೋಡ್ಸೋದ್ಕಿಂತ ಈ ಥರ ಡೈರೆಕ್ಟಾಗಿ ತೋರಿಸೋದ್ರಿಂದ ಹುಲಿ, ಸಿಂಹ, ಹಾವು, ಕರಡಿ, ಜಿಂಕೆ ಅನ್ನೋದು ಇನ್ನೂ ಅರ್ಥ ಆಗುತ್ತೆ ಚೆನ್ನಾಗಿ. ಅಲ್ಲಿಂದ ಹೊರಟಿದ್ದು ನಾವು ಹಾವುಗಳು ನೋಡೋಣ ಅಂತ ಅಂದ್ಬಿಟ್ಟು ಹಾವು ನೋಡಿಕೊಂಡು, ನಾನು ಝೂ ನೋಡಿರೋದ್ರಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಆಲ್ಮೋಸ್ಟ್ ಒಂದು 70% ನಾನು ಯಾವೂ ನೋಡೇ ಇಲ್ಲ ಪ್ರಾಣಿಗಳ್ನ ಮತ್ತು ಪಕ್ಷಿಗಳ್ನ. ಇನ್ನು 30% ಮಾಮೂಲಿ ಊರ ಹತ್ರನೇ ಇರುತ್ತಲ್ಲ, ಕುರಿ, ಮೇಕೆ, ಕುದುರೆ ಆ ಥರ ಎಲ್ಲ ನೋಡಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ನಾನು ಯಾವ ಪ್ರಾಣಿಗಳ್ನ ನೋಡೇ ಇಲ್ಲ. ಲಾಸ್ಟಲ್ಲಿ
ಆಮೇಲೆ ನೋಡಿಕೊಂಡು ಮತ್ತು ಮೊಸಳೆ ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಜಿರಾಫೆ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇದು ಝೂ ಬಂದು ಒಂದು 4 to 5 ಕಿಲೋಮೀಟರ್ ಅನಿಸುತ್ತೆ. ನೀವು ಝೂ ಏನಾದರೂ ನೋಡಬೇಕು ಅಂದ್ಕೊಂಡ್ರೆ ಒಂದು 2 ಅವರ್ದಿಂದ ಒಂದು 3 ಅವರ್ವರೆಗೂ ಟೈಮ್ ಬೇಕೇ ಬೇಕು. ಅರ್ಜೆಂಟಾಗಿ ನಾನು ನೋಡ್ತೀನಿ ಅಂದರೆ ಏನೂ ಆಗಲ್ಲ. ನಿಧಾನ ನೋಡ್ರೂ ಅಷ್ಟಾಯಿತು, ನಮಗೆ 2 ಅವರ್ ಅಬೋ ಆಗೋಯಿತು ನೋಡೋ ಅಷ್ಟೊತ್ತಿಗೆ. ಅಲ್ಲಿಂದ ಹೊರಟಿದ್ದು ಉಕ್ಟಾ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ಅಲ್ಲೇ ಆರ್ಡ್ರು ಕೊಟ್ಟಿದ್ವಿ, ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಅಲ್ಲೇ ಎಲ್ಲ ಊಟ ಎಲ್ಲ ತಿಂದ್ಕೊಂಡು ಹೊರಟಿದ್ದು. ಲಾಸ್ಟಲ್ಲಿ ನಾವು KRS ನೋಡೋಣ ಅಂದ್ಬಿಟ್ಟು ಮೇಲೆ ಹೋಗುತ್ತಿರು, ವಾಯ್ಸ್ ಬರಲಿರೋ ಸೌಂಡ್ ಬಂದರೆ ಮೇಲೆ ಅಷ್ಟೇ ಹೋಗ್ಕೊಳ್ಳಿ.